ಏ ಲತಮ್ಮ, ಲತಮ್ಮ ಅವಣಿ. ಓ ಅಮ್ಮಯ್ಯನೇ, ಏನಮ್ಮ ಸೆನಕಿದ್ಯೆ? ಸೆನಕೈದ್ನಮ್ಮ. ನೀನಂತೂ ಬರ್ಲಿಲ್ವಲ್ಲ ನೋಡಕಲ್ಲ. ಅಮ್ಮಗೆ ಆಪರೇಷನ್ ಆಗೈತೆ, ತಗಿ ನೋಡ್ಕೊಂಬರೋಣ ಅಂತಲ್ಲ ಏನಮ್ಮ ಬಂದೇನೆ ನೀನು. ಬರ್ಲೇ ಇಲ್ಲ ಕೊನೆಗೂನು. ನಾನು ಬತ್ತಾಳೆ ಅಂತ ನೋಡಿ ನೋಡಿ ಸಾಕಾತು, ಬರ್ಲೇ ಇಲ್ಲ. ಏ ಅಮ್ಮ, ಅಲ್ಗಿನ್ನ ಯಾರು ಬರ್ತಾರಂತ ಸುಮ್ಮನಾದೆ ಕಣಮ್ಮ. ಅವ್ರ ಮನೆಯಾಗಿದ್ದಲ್ಲ ನೀನು, ಅದಕ್ಕೆ ಅಲ್ಗಿನ್ನ ಯಾರು ಬರ್ತಾರ ಅವ್ರ ಮನೆ ಬಾಕ್ಲಕ್ಕಂತ ಸುಮ್ಮನಾದೆ. ಏಯ್ ಬರ್ಬೇಕು ಕಣೆ, ಬರ್ಬೇಕು. ಅವ್ರ ಮನೆ ಬಾಕ್ಲಕ್ಕೆ ಬರ್ಬೇಕು. ಇವತ್ತು 3 ಎಕರೆ ಹೊಲ ಕೊಡ್ತಾ ಇದ್ದಾನೆ ನಿನ್ನ ತಮ್ಮನ ಮೇಲೆ, ಬರಲೇಬೇಕು ನೀನು. ಬರಲ್ಲ ಅಂತ ಸೆಡು ಮಾಡ್ಕೊಂಡಿದ್ರೆ ಅದು ಹೆಂಗೆ ಆಗುತ್ತೆ? ಸೆಡು ಬಿಟ್ಬಿಡ್ಬೇಕು ನೋಡ್ಲ ಅಂತ ಹೇಳಿರ್ತೀನಿ ನಾನು ನಿನಗೆ. ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಫಸ್ಟು ಹೊಲ ಮಾಡಿಸು, ನಿನ್ನ ತಮ್ಮ ಮಾಡಿಸ್ಕೊಂತಾನೆ. ನೀನು 3 ಎಕರೆ ಹೊಲ ಮಾಡಿಸ್ಕೊಂಡು ಅವ್ನಿಗೆ ನೋಡ್ದಿರೋದ ಮಾಡಿಸು ಅಂತ ಹೇಳಕ್ ಬಂದಿದ್ದೀನಿ. ಫಸ್ಟ್ ಮಾಡ್ಸೋದು ಕಲ್ಕ. ಅಯ್ಯೋ ಬೇಡ, ನೀವೇ ಮಾಡ್ಕೊಳ್ರಿ ಅಂತ ಬಿಟ್ಟೋಗ್ಯಾನ ಅವನ್ನೆಲ್ಲನ. ನಾನೆಲ್ಲ ಬೆಳೆ ಹಾಕಿದ್ನಲ್ಲ ಇವಾಗ. ಅದೆಂಗೆ ನಾನು ಬಿಡಲ್ಲಮ್ಮ. ಬೆಳೆ ಹಾಕಿಲ್ವಿ ನಾನು. ನೀನು ಬೇಳೆ ಹಾಕ್ಯಮಂತಿ ಹೆಸ್ರಿ ಮಾಡಿಸ್ಕೊಂಬದ. ನೀನು 3 ಎಕರೆ ಮಾಡಿಸ್ಕೊಂಡು ಅನ್ಗುಳ್ದಿರೋದು ಮಾಡ್ಸತ್ ಕಲ್ಕ ನೋಡಿ ಹೇಳಿರ್ತೀನಿ. ಹೇಳಮ್ಮ, ನಮಗೆ ಆಗಾರೆ ಆಗೋದು. ಇವತ್ತು ಕಷ್ಟ ಅಂದಾಗ ನನ್ನ ಮಗ ಸಸ್ನೆ ನೋಡ್ಕೊಂಡಿದ್ದಿಲ್ಲ ತಮ್ಮ, ನೀನು ನೋಡ್ಕೊಂಡಿಲ್ಲ. ಇವತ್ತು ನೀನು ಅವತ್ತು ಕರ್ಕೊಂಡೋಗಿ ನನ್ನ ಆಪ್ರೇಷನ್ ಮಾಡಿಸಿದ್ರೆ ಬಿಡಪ್ಪ ಅಂತಿದ್ದೆ. ನೀನು ಕರ್ಕೊಂಡು ಹೋಗ್ಲಿಲ್ಲ, ಆಪ್ರೇಷನ್ ಮಾಡಿಸ್ಲಿಲ್ಲ, ತೋರಿಸ್ಲಿಲ್ಲ. ಅಯ್ಯೋ ನಿನ್ನ ಮಗ ಸೊಸೆದತ್ತು ಕರ್ತವ್ಯ ಮಾಡ್ಯಾರ ಕಣಮ್ಮ. ನನ್ನ ತಗಿನ ದುಡ್ಡು ಇತ್ತೇನಮ್ಮ, ನಂತ ದುಡ್ಡು ಇದ್ದಿರ್ತೀರ ನಾನೇ ತೋರಿಸ್ತಿದ್ದೆ. ನಾನು ಇವತ್ತು ಸಾಲ ಮಾಡ್ಕೊಂಡು ಕಣಮ್ಮ. ಸಾಲ ಮಾಡ್ಕೊಂಡು ನಿನ್ನ ಆಸ್ಪತ್ರೆ ತೋರ್ಸಕ್ಕಾಗದೇನಮ್ಮ ನಾನು. ಅದಕ್ಕೆ ನೀನು ಮಾಡಿಸ್ಕೊಂಡು ಅವನಿಗೆ ಮಾಡಿಸ್ಬಿಡು. ನಾನು ಅದಕ್ಕೆ ಹೇಳೋಕೆ ಬನ್ನಿ, ನೀನು ಮಾಡಿಸ್ಲೇಬೇಕು ನೋಡಿ ಹೇಳಿರ್ತೀನಿ. ನಾನೇನು ಸುಮ್ಮನಿರಲ್ಲ ತಮ್ಮ ನೋಡಿ ಹೇಳಿರ್ತೀನಿ. ನಾವು ಅವಾಗ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾದ್ವಿ. ಇವಾಗ ಮಾಡಿಸು, ನಾನು ಹೇಳ್ತಾ ಇದ್ದೀನಿ. ಅಲ್ಲ ನೀನೇ ಹೇಳ್ತಿದ್ದೆ 5 ಎಕರೆ ಹೊಲ ಕೊಡೋವರೆಗೂ ಮಾಡಿಸ್ಬೇಡ ಅಂತ ಹೇಳಿ, 3 ಎಕರೆ ಅಂತ ಹೇಳ್ತೀಯ. 3 ಎಕರೆ ಮೇಲೆ 1 ಅಡಿ ಕೊಡಬೇಡ ಅಂತೆಲ್ಲ ಹೇಳಿದ್ ನನ್ನ ಮಗುಗೆ. 3 ಎಕರೆ ಮೇಲೆ 1 ಅಡಿನೂ ಜಾಗ ಕೊಡಲ್ಲ ನೀನು. 3 ಎಕರೆ ಅಂತ 2 ಎಕರೆ ಮಾತಾಡಿದ್ದು, 3 ಎಕರೆ ಕೊಡ್ತಾ ಇದ್ದಾನೆ. ಇವಾಗ ಮುಚ್ಕೊಂಡು ಮಾಡಿಸ್ಕೊಂಬಂಗಿದ್ದು ಮಾಡಿಸ್ಕೆ, ಸರಿನಾ? ಅಷ್ಟೇನಿ ಮಾಡಿಸ್ಬೇಕು. ಅವನೇನು ಹೇಳ್ತಾನೆ ನಾನೆಲ್ಲ ಹೇಳ್ತೀನಿ. ಪೇಪರ್ ಎಲ್ಲ ರೆಡಿ ಮಾಡ್ಕೊಳ್ ಪಾಪ ಅಂತ ಹೇಳ್ತೀನಿ. ರೆಡಿ ಮಾಡ್ಕೊಂತಾನೆ, ಬಂದು ಸೈನ್ ಹಾಕತ್ ಕಲ್ಕ. ಅಷ್ಟೇನಿ. ನಾವು ಇಷ್ಟು ದಿನ ನೋಡ್ಕೊಂಡಿದ್ದೀವಿ. ನಾವು ಕೈಯಗಳದ್ದು ಬಾಯಿಗಳದ್ದು ಇಕ್ಕೊಂಡ್ರೆ ಅದೆಲ್ಲ ಕೊಟ್ಟಿದ್ದೀವಿ. ನೀನೇನು ಉಳಿಸ್ಕೊಂಡಿಲ್ಲ, ನಾವು ಕೊಟ್ಟಿದ್ದೀವಿ. ನಾನು ನಿಮ್ಮಪ್ಪ ಯೋಟ್ ಕೊಟ್ಟಿದ್ದೀವಿ ಹೇಳು. ಕೊಟ್ಟಿಲ್ಲ ಅಂದ್ಬಿಡು ನೀನು ಇವತ್ತು. ಅಲ್ಲ ಕೊಟ್ಟಿದ್ರು ನಾನೇ ನೀನು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಇವಾಗ 3 ಎಕರೆ ಅಂದರೆ ಹಂಗಮ್ಮ, 5 ಎಕರೆನಾದರೂ ಕೊಟ್ಟರೆ. ಇಲ್ಲ ಕಣೆ, 3 ಎಕರೆನ ಕೊಡೋದು, ಸುಮ್ಮನೆ ಮಾಡಿಸಿ ಮತ್ತೆ ಕಲ್ಕ. ನಾನು ಸುಮ್ಮನಿರಲ್ಲ ನೋಡಿ ಹೇಳಿರ್ತೀನಿ. ಇವ ನೋಡಿದ್ರೆ ಮೋಟ್ರ್ ಸುಟ್ಟೈತೆ, ಬೆಳೆ ಇಕ್ಕಿದ್ದೀನಿ. ಅವ್ರು ನೋಡಿ ಸರ್ ಮಾಡ್ಸಂಗಿಲ್ಲ. ಈ ಅಮ್ಮ ನೋಡಿದ್ರೆ ಹಿಂಗೆ ಹೇಳುತ್ತೆ. ಯಾಕೆಲ್ಲ ತಮ್ಮ? ಅಲ್ಲ 5 ಎಕರೆನ ಹೊಲ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಆಲೆ 3 ಎಕರೆ ಅಂತಾರೆ ರುದ್ರಕ್ಕಯ್ಯ. ಅದಕ್ಕೇನೆ ಇವಾಗ ನೋಡು ಆಲೇನೆ ನಮ್ಮ ಅಮ್ಮಯ್ಯ ಮನ್ ಕರ್ಕೊಂಡೋಗಿ ಆಸ್ಪತ್ರೆ ತೋರಿಸ್ತಿದ್ದಂಗೆನೆ ನನ್ನ ಮಗ ಸೊಸಿಗೆ ಹೊಲ ಬೇಕು, ಹೊಲ ಮಾಡಿಸು ನೀನು ಅಂತ ಹೇಳಿ ಜೋರು ಮಾಡಕ್ಕೆ ಬಂದೈತಿ. ಅಲ್ಲ ನೋಡು ನಮ್ಮ ಅಮ್ಮಯ್ಯ ಹೆಂಗಿದ್ದಾತು. ಸುಮ್ಕಿರು. ಇವಾಗ ಹೆಣ್ಮಕ್ಳಿಗೆ ಅರ್ಧ ಪಾಲೈತೆ, ಹೆಣ್ಮಕ್ಳಿಗೆ ತಂದೆ ಆಸ್ತಿಗೆ ಸಮಭಾಗ ಐತೆ. ಸಮಭಾಗ ಮಾಡ್ಲೇಳು. 7 ಎಕರೆ ಬರುತ್ತೆ. ಸಮಭಾಗ ತಕೊಂಡ್ರೆ ವಾಸಿ. ಸಮಭಾಗ ತಗೊಳಮ್ಮ. ನೀನು ಯಾಕೆ ಬಿಟ್ಕೊಡ್ತೀಯ? ಅದೆಷ್ಟೈತೆ ಅಷ್ಟು ಸಮಭಾಗ ಮಾಡ್ಕೊಂಬ್ಲೇಳು. 15 ಎಕರೆ ಹೊಲ ಐತೆ, 7.5 ಎಕರೆ ಬರುತ್ತೆ. ಅಲ್ಲ ನಮ್ಮ ಅಮ್ಮ ನೋಡಿ ಎಷ್ಟು ಜೋರು ಮಾಡುತ್ತೆ. ನೋಡ್ಕೊಂತಿದ್ದಂಗೆನೆ ಅವಳೆಲ್ಲ ಅದು ಇದು ಹೇಳವಳೆ. ನಮ್ಮ ತಮ್ಮನೆಂಕಿ ಬೋಲ್ ಒಳ್ಳೆಳಲ್ಲ, ಹೋಗಿ ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂತ ಉಪ್ಸವಳೆ. ನಮ್ಮ ಅತ್ತೆ ಉಬ್ಬುತ್ತೆ ನೋಡಿ ಹೆಂಗಿದ್ದಾತು. ಇಲ್ಲಾಂದ್ರೆ ನನಗೆ ದುಡ್ಡು ಕೊಡ್ರಿ ಅಷ್ಟೇನೆ. ಸುಮ್ಮನೆ 3 ಎಕರೆ ಹೊಲ ತಮ್ಮದ್ಕಿನ್ನ ದುಡ್ಡು ಇಸ್ಕ. ನಾನು ದುಡ್ಡಿದ್ರಿರಲ್ಲ ಅಂತ ಕಣಕ, ದುಡ್ಡಿದ್ರೆ ಸುಮ್ಮನೆ ಖರ್ಚಾಗಿ ಹೋಗುತ್ತೆ ಅಂತ ಹೇಳಕ್ಕೆ ಏನು ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ 10 ಲಕ್ಷ ದುಡ್ಡು ಇಸ್ಕ. ನಾವು ಹಂಗೆ ಮತ್ತೆ ಇವಾಗ ಇಸ್ಕೊಂಡ್ರೆ ನಾನು ನಮ್ಮ ತವ್ರ ಮನೆಗೆ ಹೊಲ ಮಾರಿದಾರ 10 ಲಕ್ಷ ದುಡ್ಡು ಕೊಟ್ಟವ್ರೆ. ಅದು 100ಗೆಲ್ಲ ಬಡ್ಡಿ ಕೊಟ್ಟಿದ್ದೀನಿ. ಬಡ್ಡೆಗೆ ಓಟ ಆಗುತ್ತೆ. ಆದ್ರೆ 2 ಲಕ್ಷ ದುಡ್ಡು ಕೊಬೋದು. ಸುಮ್ಮನೆ ದುಡ್ಡು ಇಸ್ಕ ಮತ್ತೆ ಕಲ್ಕ. ಹೊಲ ತಗೊಂಡು ಇವಾಗ ನೋಡಿ ಎಷ್ಟು ಪಟ್ಟು ಬೀಳ್ತಾ ಇದೆಯಾ. ಕೂಲರ್ನ ಕರಿಬೇಕು, ಹಾಕಬೇಕು, ಓಟು ಸಮಸ್ಯೆನೇ ಬೇಡ. ಸುಮ್ಮನೆ ದುಡ್ಡು ಕೊಡ್ರಿ ಅಂತಂದು ದುಡ್ಡು ಇಸ್ಕೊಂಡು ಸುಮ್ಮನೆ ಸೈನ್ ಹಾಕಿ ಮಾಡಿಸ್ಕೊಡು. ಆಗಲೇ ಇವಳು ಯಾರೋ ಸರಿಯಾಗಿ ಹೇಳ್ಕೊಡ್ತಾ ಇದ್ದಾಳೆ ರುದ್ರಮ್ಮ. ನೋಡು ಇದೇ ಒಳ್ಳೆ ಕೆಲಸ. ಇನ್ನಾನ ನಾನು ಈ ವಿಷಯನ ಬೃಂದನಿಗೆ ಹೇಳಬೇಕು. ಇವಾಗ 1 ಎಕರೆಗೆ 10 ಲಕ್ಷ ಬೀಳ್ತವೆ ಹೊಲ. ಅದಕ್ಕೆ 3 ಎಕರೆ ಹೊಲ 30 ಲಕ್ಷ ಆಗುತ್ತೆ. ಅದಕ್ಕೆ ಸುಮ್ಮನೆ 10 ಲಕ್ಷ ದುಡ್ಡು ಕೊಟ್ಟರೆ ಸುಮ್ಮನೆ ಆಗ್ತಾಳೆ ಅಂತೇಳಿ 10 ಲಕ್ಷ ದುಡ್ಡು ಕೊಟ್ಟು ಸುಮ್ಮನೆ ಸೈನ್ ಹಾಕ್ಸ್ಕೊಂಡು ಹೊಲನೆಲ್ಲ ಮಾಡಿಸ್ಕೊಂಡು ಸುಮ್ಮನೆ ಆಗಬೇಕು. ಇವಳೇನು ಎಷ್ಟು ಕೊಟ್ಟರು ಉಳಿಸ್ಕೊಂಬಲ್ಲ. ಈ ವಿಷಯ ನಮ್ಮ ಬೃಂದನಿಗೆ ತಿಳಿಸ್ಬೇಕು. ಇವಳು ಸರಿಯಾಗಿ ಹೇಳ್ಕೊಡ್ತಾ ಇದ್ದಾಳೆ ರುದ್ರಮ್ಮ. ನಾನೇ ಬುದ್ಧಿವಂತಿ ಅನ್ನೋ ಥರ ಹೇಳ್ಕೊಡ್ತಾ ಇದ್ದಾಳೆ. ಆದರೆ ಇದು ಇವಳಿಗೆ ಇವಾಗ ಗೊತ್ತಾಗಲ್ಲ. ಅವಳು ಮಾತು ಕೇಳ್ತಾಳೆ ಇಲ್ವೋ ನೋಡೋಣ ಬನ್ನಿ. ನೀನು 10 ಲಕ್ಷ ಇಸ್ಕೊಂಡೇನು? ಅವರು ಎಲ್ಲನ ಸೈಟ್ಗಳೆಲ್ಲ ಕೊಡ್ತೀವಿ ಅಂತಂದ್ರು. ನಾನು ಬೇಡಪ್ಪ ನನಗೆ ದುಡ್ಡು ಕೊಡ್ರಿ ಅಂದೆ. ಇವಾಗ 10 ಲಕ್ಷ ದುಡ್ಡು ಇಕ್ಕೆ ಮತ್ತೆ ನಾನು ಊರಾಗೆಲ್ಲ ಒಂದು 5-6 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ. ಇನ್ನು ಒಂದು 5 ಲಕ್ಷ ಮನೆಯಾಗ ಇದ್ದಾವೆ. ನಾನು ನನ್ನ ಹತ್ರ ಇದ್ದಿದ್ದು ಒಂದು 5 ಲಕ್ಷ ಫಿಕ್ಸೆಡ್ ಮಾಡಿ ಇಕ್ಕಿದ್ದೀನಿ. ಹಿಂಗೇನೆ ದುಡ್ಡು ಇದ್ಬಿಟ್ರೆ ಹೆಂಗಾದ್ರೂ ಬೇಕಾದ್ರೆ ಮಾಡ್ಕೋಬೋದು. ಹೊಲ ತಂದು ಏನು ಮಾಡ್ತೀಯ?
ಹೇಳು. ಇವಾಗ ಹೊಲ್ದಾಗ ಏನು ಮಾಡೋಕ್ಕಾಗಲ್ಲ, ನೀರಿಲ್ದಲೆ ಏನು ಮಾಡೋಕ್ಕಾಗಲ್ಲ. ರುದ್ರಕಯ್ಯ ಹೊಲ್ದಾಗೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇವಾಗ ದುಡ್ಡೇ ವಾಸಿ ಎಲ್ಲನ ಬಡ್ಡಿ ಪಡ್ಡಿ ಕೊಡೋದೆ ಅಥವಾ ನೋಡ್ಬೇಕು ಪಡ್ವೆ ಮಾಡಿಸ್ಕೊಂಬೋದು ಏನಾದರೂ ಮಾಡ್ಬೋದು. ಇವಾಗ ಹೊಲ್ದಾಗೆ ನೀರಿದ್ರೇನೇನೆ, ಅದ್ರಾಗ ಮೋಟ್ರುಗಳಾಗ್ಲೆಲ್ಲ ಕೆಡ್ತವೆ, ಬರೋಲ್ಲ. ಬೆಳೆ ಬಂದರೆ ಬೆಳೆ ಸಿಗಲ್ಲ, ಬೆಳೆ ಸಿಕ್ಕರೆ ಬೆಳೆ ಬರಲ್ಲ. ಹಿಂಗಾಗುತ್ತೆ ರೈತರದು. ಸುಮ್ಮನೆ ಅದೇ ವಾಸಿ ನಿಂದೇ ವಾಸಿ ಅಂತ ಬಡ್ಡಿ ಕೊಟ್ಟಿದ್ಯಾ ಊರಾಗೆಲ್ಲಾನು. ತಿರ್ಗೆಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಬಡ್ಡಿ ಕೊಡ್ತೀಯ ಅಂತ ಅಲ್ಲೇ. ಯಾರನ್ನಾಗ್ಲಿ ಹೇಳು, ಎಲ್ಲರೂ ಹಂಗೆ. ರುದ್ರಕಯ್ಯ ಭವನ್ ಮರ್ಯಾದೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಕಷ್ಟ ಕಾಲಕ್ಕೆ ಹಾಕ್ತಾರೆ, ಬಡ್ಡಿ ದುಡ್ಡು ಎಲ್ಲ ಕೊಡ್ತೀವಿ ಇವಾಗ ಕೈಗೆ ಅಂತ ಹೇಳಿ. ನಮಗೆ ಕಷ್ಟ ಕಾಲಕ್ಕೆ ಯಾವಾಗ ದುಡ್ಡು ಬೇಕಂದ್ರೆ ಕೊಡುತ್ತೆ ಅಂತೇಳಿ ಯಾರನ್ನ ಕೊಳಿಸಾರು ಮಾಡಲಿ ಹೇಳು ಇಡೀ ಊರಾಗಿ. ನಾನು ದುಡ್ಡು ಕೊಟ್ಟಿರೋರು ಯಾರನ್ನ ಕೊಳಿಸಾರು ಮಾಡಲಿ, ಒಬ್ರು ನನ್ನ ಬಿಟ್ಟುಂಬಲ್ಲ ಕಣೆ ರಾಧಮ್ಮ. ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಬಾರಕ ಊಟ ಮಾಡೋಣ, ಮನೆ ಚಿಕನ್ ಸಾರು ಮಾಡಿದ್ವಿ, ಮಟನ್ ಸಾರು ಮಾಡಿದ್ವಿ ಅಂತ ಕರ್ಕೊಂಡು ಹೋಗ್ತಾರೆ. ಯಾರನ್ನ ಆಗ್ಲಿಲ್ಲ ಅಷ್ಟೇನೆ. ಅದಕ್ಕೆ ನಾನು ಲತಮ್ಗೆ ಹೇಳ್ತಾ ಇದ್ದೀನಿ, ಅದೇ ಮಸಾಲ್ವೇನೆ ಅದೇ ಸಲೀಸು. ಇವಾಗ ನೋಡು ಒಟ್ಟು ಮೋಟ್ರ್ ಕೆಟ್ಟೈತೆ ಅಂತಾಳೆ. ಇವ್ ಅಣ್ಣ ತಮ್ಮದಾಗೆ ಸಮಾಸ ಅಲ್ಲ, ಇಬ್ರದ್ದು ಬೇರೆ ಜಂಟಿ. ಅದು ಮೋಟ್ರ್ ಕೆಟ್ಟೈತೆ ಸರ್ ಮಾಡಿಸೋ ಅಂದರೆ ಅವರು ಕೇಣಿ ಮಾಡ್ಕೊಂಡು ಬಿಡು, ನಂದಿನ್ನೇ ಬೆಳೆ ಇಲ್ಲ, ಅವ್ರದಿನ್ನೇನು ರಾಗಿ ತಾಲೇನೆ, ಅದಕ್ಕೆ ಸರ್ ಮಾಡಿಸೇ ಇಲ್ಲ. ಸುಮ್ಮನೆ ಅದೇ ವಾಸಿ. ಸುಮ್ಮನೆ ನಾನು ಬೆಳೆ ಎಲ್ಲ ಒಣಗ್ಬಿಡ್ತೀನಿ, ಇವಾಗ ಮೋಟ್ರೆ ನಾನೇ ಸರ್ ಮಾಡ್ಸಕ್ಕೆ ಹೋಗಲ್ಲ, ಅಷ್ಟೇ ದುಡ್ಡು ಇಸ್ಕೊಂಡು ಸುಮ್ಮನೆ ಸೈನ್ ಹಾಕಿ ಸುಮ್ಮನೆ ಹಾಕ್ತೀನಿ ಅಷ್ಟೇನೆ. ಸುಮ್ಮನೆ ಮಾಡಿ ಇವತ್ತು ನೋಡು ರುದ್ರಕಯ್ಯ ಅವ್ರ ತೋರ್ ಮನೆಯವ್ರು 10 ಲಕ್ಷ ದುಡ್ಡು ಕೊಡೋಕ್ಕೆ ಇವತ್ತು ಬಡ್ಡಿ ಕೊಟ್ಕೊಂಡು ಹಿಂಗೆ ಅವಕ್ಕೇನು ಲೆವೆಲ್ಲೇ ಚೇಂಜ್. ಮತ್ತು ದುಡ್ಡು ಇರಬೇಕು, ದುಡ್ಡು ಇದ್ಬಿಟ್ರೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಬಡ್ಡಿನೇ ದುಡಿತೈತಿ. ನಂದು ವರ್ಷಕ್ಕೆ 10 ಲಕ್ಷನೇ ಬಡ್ಡಿ ದುಡಿಕೋಬಹುದು. ಅಷ್ಟು ದುಡ್ಡು ಮಾಡ್ಕೋಬೋದು. ಇವಾಗ ನಮ್ಮ ಅತ್ತೆ ನನ್ನ ಹತ್ರ ದುಡ್ಡು ಐತೆ ಅಂತೇಳಿ ನಮ್ಮ ಸಾವಿತ್ರಿನ ಸೇರಲ್ಲ, ನನ್ನೇ ಸೇರೋದು. ದುಡ್ಡು ಇರಬೇಕು, ದುಡ್ಡಿದ್ರೇ ಬೆಲೆ ಈ ಕಾಲದಾಗೆ. ಹೊಲ ತಗೊಂಡು ಏನು ಮಾಡ್ತೀಯ? ಹೊಲ್ದಾಗ ಬೆಳೆದ್ರೆ ನೀನು ಬೆಳೆಯೋಕ್ಕೂ ಆಗಲ್ಲ. ಇವಾಗ ಏನಂತವೆಲ್ಲನ ಅದ್ರಾಗೆಲ್ಲ ಬೆಳೆದ್ರು ಏನು ಬರೀ ಇವಾಗ ಕೂಲಿಯರ್ನೆಲ್ಲ ಕರಿಬೇಕು, ಬಿಸಿಲ ಮಾಡಬೇಕು, ಆಗಲ್ಲ. ಇವಾಗ ಬಡ್ಡಿ ಕೊಟ್ಕೊಂಡು ನಿಮ್ಮದೇ ಆರಾಮ ಜೀವನ ಮಾಡ್ಬೋದು. ಸಂಬಳ ದುಡ್ದಂಗೆ ಆಗುತ್ತೆ ಬಡ್ಡಿ ಕೊಟ್ಟರೆ. ಕಣಕ ನೀನು ಹೇಳೋದು ಸರಿನೇ, ನನಗೆ ಇವ ಐಡಿಯಾ ಬಂದೇ ಇರಲಿಲ್ಲ ನೋಡು. ಸುಮ್ಮನೆ ದುಡ್ಡು ಇಸ್ಕೊಂಡು ಸೈನ್ ಹಾಕಿ 3 ಎಕರೆನೂ ಬೇಡ, ಯಾತು ಬೇಡ ಅಂತ ಹೇಳಿ ಸುಮ್ಮನೆ ಹಾಕ್ತೀನಿ. ಅಲ್ಲಿ 10 ಲಕ್ಷನ 15 ಲಕ್ಷ ದುಡ್ಡು ಇಸ್ಕೊಂಡ್ರೆ ಅತ್ಲಾಗೆ ಬಡ್ಡಿ ಕೊಟ್ಕೊಂಡು ನಾನು ಜೀವನ ಮಾಡ್ಬೋದು ನಿನ್ನಂಗೆ ಊರಾಗೆ. ಮತ್ತೆ ಯಾರನ್ನ ಕೇಳೇಳು ಕೊಡ್ತಾರೆ. ಇವಾಗ ಏನಿಲ್ಲ. ಇವಾಗೇನ ದುಡ್ಡು ಕೊಡೋರು ಯಾರು ಇಲ್ವಲ್ಲ, ಕೊಡ್ತಾರೆ. ಅಂದರೆ ಮರ್ಯಾದೆಗೆ ಅರ್ಥ ಮಾಡ್ಕೊಂಡು ಕೊಡೋ ಅಂತಾರೆ, ಕೊಡ್ಬೇಕು ನೀನು. ನೋಡ್ಕೊಂಡು ಕೊಡು. ನನ್ನ ಹತ್ರ ಯಾರನ್ನಾಗ್ಲಿ ಹೇಳ ಅಷ್ಟೇನೆ. ಎಷ್ಟು ಮನೆ ತಂದು ಕೊಡ್ತಾರಮ್ಮ ಮರ್ಯಾದೆಗೆ. ತಿಂಗ್ಳಾಗ್ತಿದಂಗೆ ತಗೊಳಕ ಅಂತ ತಂದು ಕೊಡ್ತಾರೆ. ಇವಾಗ ಹೊಲ್ದಾಗ ಓಟು ಪಾಟ್ ಬೀಳಕ್ಕಿ ನಾನು ಬಡ್ಡಿ ಹೆಚ್ಚು ಕಟ್ಟಕ್ಕೆ ಉಕ್ಕಣಿತಾಗೆ ಬಡ್ಡಿ ಇಸ್ಕೊಂಬದು ಆಸೆಯಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ದುಡ್ಡು ಎಣಿಸ್ಕೊಂಡು ಬೀರ್ನಾಗ ತೆಗ್ದಿಕ್ಬೋದು ಅಂಥದ್ದು ಬಡ್ಡಿ ಕೊಡೋದು. ನೋಡು ರುದ್ರಕಯ್ಯ ಹಂಗೆ ಬಡ್ಡಿ ಕೊಡೋಕ್ಕೆ ಬಡ್ಡೆಗೇನೆ ಇವತ್ತೆಲ್ಲೂ ಕೆಲಸ ಮಾಡಲಿಲ್ಲ ಅಂದರು ಎಂಥ ಲೆವೆಲ್ಲಾಗೆ ಹೆಂಗೆ ಇವತ್ತು ಬಡ್ಡಿ ಕೊಟ್ಕೊಂಡು ಹೆಂಗೆ ಜೀವನ ಮಾಡುತ್ತೆ. ಸುಮ್ಮನೆ ಮಾಡಲ್ಲ ತಮ್ಮ ನೀನು. ಕಂಡ್ರದಕ್ಕಯ್ಯ ಹಂಗೆ ಮಾಡಿದ್ರೆ ವಾಸಿ ಅನ್ಸುತ್ತೆ ನನಗೆ. ನಾನು ಇವಾಗ ನೋಡಿ ಎಷ್ಟು ಮೋಟ್ರ್ ಕೆಟ್ಟೆತ್ಕೊಳಕ್ಕ ನಮ್ಗೆ ಈ ತಮ್ಮರ್ ಸೋರ್ ಮಾಡಿಸ್ರಿ ಮಾಡ್ಸಲ್ಲ ಅಂತಾಳ ಅವಳು. ನೋಡು ಅವನು ಕೊಡು ಅಂದ್ರೆ ಅವನು ಕೊಡಲ್ಲ ಅಂತಾನಂತೆ. ನಾನು ನೀರು ಹೊಡ್ಕೊಂಬಲ್ಲ, ನಾನು ಕೊಡಲ್ಲ ಅಂತಾನಂತ ಅವನು. ಇದು ಓಟು ಕಿಟ್ಟಪ್ಪತ್ತಿಕ್ಕಿನ ಸುಮ್ಮನೆ ಮಾಡೋದೇ ವಾಸಿ ಅನ್ಸುತ್ತೆ. ದುಡ್ಡು ಹೆಂಗೆ ಬಡ್ಡಿ ಕೊಟ್ಕೊಂಡು ಜೀವನ ಮಾಡ್ಬೋದು. ಇಲ್ಲಾಂದ್ರೆ ಒಡವೆ ಮಾಡಿ ಸಿಕ್ಕಿದ್ರೂ ಬ್ಯಾಂಕಿಗಾದ್ರೂ ತಣ್ಣಗಿಕ್ಬೋದು, ಏನಾದರೂ ಮಾಡ್ಬೋದು. ಯಾತಕ್ಕೆ ನೀನು ತೆಗಿ ಒಡವೆ ಬಡ್ಡಿ ಕೊಡು. 2 ರೂಪಾಯಿ ಬಡ್ಡಿ ಅಂತ ಕೊಟ್ಟರು ವರ್ಷಕ್ಕೆ ಎಷ್ಟೊಂದು ದುಡ್ಡು ಆಗುತ್ತೆ ಗೊತ್ತೇ. ನೀನು ಯಾರಿಗಾನ 50,000 ಕೊಟ್ಟರೆ ಸಾಕಮ್ಮ. ಒಬ್ಬೊಬ್ರಿಗೆ 50,000 ಕೊಡು. 50,000 ಬಡ್ಡಿ ದುಡ್ಡು ಎಲ್ಲ ತಂದು ಕೊಡ್ತಾರೆ ಮಂತಕ್ಕೆ. ಸುಮ್ಮನೆ ಕೊಡೋದು ಕಲ್ಕ ನೀನು. ಹಂಗೆ ಅನ್ನೋದಕ್ಕೆ ಅತ್ಲಾಗೆಲ್ಲನ ಹೋದಾಗ ನಾನು ಅದೆಂಗಂಬನ ನೀನು ಹೇಳು. ನಿಮ್ಮ ಅಮ್ಮ ಕೇಳುತ್ತಲ್ಲ ಅವಾಗ ಹೇಳು. ನಿಮ್ಮ ಅಮ್ಮ ಬರುತ್ತೀನಿ ನನ್ನ ಪಟ್ಟು ಕೇಳೋಕ್ಕೆ ಅವಾಗ ಹಂಗನ್ನ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಸುಮ್ಮನೆ ಹೊಲ ತಗೊಂಡು ನನ್ನ ಕೈಲಿ ಹೊಲ ಮಾಡೋಕ್ಕಾಗಲ್ಲ, ಬಿಸಿಲು ಅಪ್ಪ ಹೊಲ ಮಾಡೋ ಸವಾಸ ಅಲ್ಲ. ಅದಕ್ಕೆ ಸುಮ್ಮನೆ ನಾನು ಒಂದು 10 ಲಕ್ಷ 15 ಲಕ್ಷ ದುಡ್ಡು ಕೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಸೈನ್ ಹಾಕಿ ಅವ್ರಿಗೆ ಮಾಡಿಸ್ಬಿಟ್ಟು ನನ್ನ ಪಾಡಿಗೆ ನಾನು ಬಡ್ಡಿ ಕೊಟ್ಕೊಂಡು ನಾನಿರುದ್ರಕ್ಕ ಹಿಂಗೈತೆ ಬಡ್ಡಿ ಕೊಟ್ಕೊಂಡು ಹಂಗೆ ಇರ್ತೀನಿ ನಾನು. ಇದೇ ಮಾಸ ಸಲೀಸಾಗಿ ಬಡ್ಡಿ ದುಡ್ಕೊಂಡು ಜೀವನ ಮಾಡ್ಬೋದು. ಬಡ್ಡಿ ದುಡ್ಡಾಗೆ ಜೀವನ ಮಾಡ್ಬೋದು. ಇವಾಗ ದುಡ್ಡು ಉಳಿತೈತೆ, ಬಡ್ಡಿ ಜೀವನಾಗ ನಮ್ಮ ಜೀವನನೂ ಆಗುತ್ತೆ. ಹಂಗೇನೆ ಇದೇ ವಾಸಿ ನನಗೆ. ನಾನು ರುದ್ರಕ್ಕೆ ಒಳ್ಳೆ ಐಡಿಯಾ ಕೊಡ್ತು. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.